ಅದೇ ನಿಮ್ಮ ಜೊತೆ ಏನೋ ಮಾತಾಡ್ಬೇಕಾಯ್ತು, ಅದಕ್ಕೆ ಬಂದೇಕಂತ ಕಳಿ. ಹೇಳಿ ಮೀನವ್ರೆ, ಏನು ಸಮಾಚಾರ? ಅದೇ ಹೊಲ ಗಿಲಗಳೆಲ್ಲವ ಯಾರ ಹೆಸರಲ್ಲಿದ್ದವು? ಅದೇ ಎಲ್ಲ ಬಚ್ಕಟ್ಟಾಗಿರೋತ್ತಲೆಯ ಮಾಡಿಸ್ಕೊಬಿಡಿ ನಿಮ್ಮ ಹೆಸರಿಗೆ. ಇಲ್ಲಾಂದ್ರೆ ಹುಸಿ ಪ್ರಾಬ್ಲಮ್ ಆಗ್ತದ, ಎಲ್ಲರೂ ಹಂಗೆ ತೊಂದರೆ ಅನುಭವಿಸ್ತಾ ಕೂತವ್ರೆ. ಇವರೆಲ್ಲ ನಮ್ಮ ಪಕ್ಕದ ಮನೇಲೆಲ್ಲ ಇದ್ರಲ್ಲ, ಅವ್ರು ಯಾರವ್ರ ಹೆಸರು ಹೊಲಗಿಲ್ಲ ಏನು ಮಾಡಿಸ್ಕೊಂಡಿಲ್ಲ. ಏನಾರು ಒಂದು ವ್ಯವಹಾರನೇ ಮಾಡಬೇಕು, ಇಲ್ಲ ಕಷ್ಟ ಸುಖ ಸಾಲನೇ ತಗೋಬೇಕು. ಅಂದರೆ ನಿಮ್ಮ ಹೊಲ ನಿಮ್ಮ ಹೆಸರಲ್ಲಿದ್ದಾವ, ಆಸ್ತಿ ಪತ್ರ ಕೊಡಿ ಹಂಗೆ ಹಿಂಗೆ ಅಂತ ಕೇಳ್ತಾರೆ. ಇರಲಿ ಏನು ಸಾಲ ತಗೋಬೇಕು ಅಂತಲ್ಲ, ಆಮೇಲೆ ಏನಾರು ತಪ್ಪಾಗಿ ತಿಳ್ಕೊಬಿಡ್ಬೇಡಿ. ಸಾಲ ತಗೊಳಕ್ಕೆ ಹೆಂಗೆ ಕೇಳ್ತಾಳೆ ಮಾಡ್ತಾಳೆ ಅಂತವ ನಾನು ಹೇಳಿದ್ದು. ಮುಂದಕ್ಕೆ ಯಾರಿಗೆ ಹೆಂಗಾದದು ಯಾರಿಗೆ ಗೊತ್ತು. ಅದಕ್ಕೆ ಎಲ್ಲನೂ ನಿಮ್ಮ ಹೆಸರಲ್ಲೇ ಮಾಡಿಸ್ಕೊಳ್ಳಿ ಹೊಲವ ಅಂತ ಹೇಳೋದು ಅಂದ್ಬಿಟ್ಟು ಅವ್ನು ಕೇಳೋದು ಅನ್ಕೊಂಡೆ. ಅರೆ ಆಸ್ತಿ ಪಾಸ್ತಿ ಎಲ್ಲ ಯಾರ ಹೆಸರಲ್ಲಿದ್ದಾವೆ ಅನ್ನೋದೇ ಗೊತ್ತಿಲ್ವಲ್ಲ. ಅದಕ್ಕೆ ಹೇಳ್ತಾಳೆ, ಕೇಳ್ಬಿಡೋಕೈತೆ ಆಸ್ತಿ ನಿಮ್ಮ ಹೆಸರಲ್ಲೇ ಇದ್ದಾವೋ ಏನೋ ಕಣೆ ಅಂತ. ನಿಮ್ಮ ಹೆಸರಲ್ಲಿ ಯಾವೇ ಥರ ಆಸ್ತಿ ಗಿಸ್ತಿ ಅಲ್ಲವಾ? ಏ ಇಲ್ಲ ಮೀನವ್ರೆ, ನನ್ನ ಹೆಸರಲ್ಲಿ ಯಾವುದೂ ಆಸ್ತಿ ಇಲ್ಲ, ಅವನ ಹೆಸರಲ್ಲವೇ. ಏನ ನಿಮ್ಮ ಹೆಸರಲ್ಲಿ ಒಂದು ಆಸ್ತಿ ಇಲ್ಲ? ಅದಕ್ಕೆ ಇಲ್ಲಿ ಗಂಟೆ ಆಸ್ತಿ ನಿಮ್ಮ ಹೆಸರು ಮಾಡಿಸ್ಕೊಂಡೆ ಹಂಗೆ ಐತಿರಿ. ಅಲ್ಲ ನಿಮ್ಮಷ್ಟು ದಡ್ರೆ ಯಾರು ಇಲ್ಲಕ್ಕಂತ ತಕೊಳ್ಳಿ. ಒಂದು 4 ಅಕ್ಷರ ಓದಿದಿರಿ, ಕೆಲಸ ಮಾಡ್ತಿದ್ದೀರಿ, ಎಲ್ಲ ಮಾಡ್ತಿದ್ದೀರಿ, ಆಸ್ತಿ ನಿಮ್ಮ ಹೆಸರು ಆಸ್ತಿಯ ನಿಮ್ಮ ಹೆಸರು ಮಾಡಿಸ್ಕೊಂಡಿಲ್ಲ ಅಂತಿದ್ದೀರಲ್ಲ. ಏನು ಗೊತ್ತಾಯ್ಕಿಲ್ವ ನಿಮಗೆ? ಹೋಗಿ ತಟಪಟ್ನ ಹೋಗ್ಬಿಟ್ಟು ನಿಮ್ಮ ಹೆಸರು ಮಾಡಿಸ್ಕೊಳ್ಳಿ. ಈ ಕಾಲದಲ್ಲಿ ನಿಮ್ಮಷ್ಟು ದಡ್ಡವ್ರು ಯಾರಿದ್ದರು? ಹುಡಿ ಭಾರಿ ದಡ್ರು ಕತೆ ನೀವು. ನಿಮ್ಮಷ್ಟು ದಡ್ರ ನಾನು ಎಲ್ಲೂ ನೋಡೇ ಇಲ್ಲ. ಎಲ್ಲವ ಈಗ ಹುಟ್ಟಿರೋ ಮಗಿನೂ 3 ವರ್ಷ ಆದರೆ ಆಸ್ತಿ ಬೇಕು, ಅದು ಬದುಕಬೇಕು ಅಂತದೆ. ನಾನು ನೀವು ನೋಡಿದ್ರೆ ನನ್ನ ಹೆಸರಲ್ಲಿಲ್ಲ, ನಮ್ಮ ಅವ್ನ ಹೆಸರಲ್ಲವೇ ಅಂತ ಅಂತಿದ್ದೀರಲ್ಲ. ಅಯ್ಯಪ್ಪ, ಆಮೇಲೆ ಬೇಜಾರು ಮಾಡ್ಕೋಬೇಡಿ ಹಿಂಗಂತವಳೆ ಅಂತ ನಾನು ಹೇಳಿದ್ದು. ಯಾವುದಕ್ಕೂ ಇರಲಿ, ಸುಮ್ಮನೆ ಹಂಗೆ ಹಿಂಗೆ ಅಂದ್ಬಿಟ್ಟು ಎಲ್ಲನೂ ತಲೆಗೆ ಹಾಕಳದೆ ಸುಮ್ಮನೆ ಹಂಗೆ ಬಿಟ್ಬಿಟ್ಟು ಜವಾಬ್ದಾರಿ ಇದ್ದಂಗೆ ಆಡಬೇಡ್ದು. ಈಗಲೇ ಮಾಡಿಸೋ ಟೈಮ್ಗೆ ಮಾಡಿಸ್ಕೊಬಿಡ್ಬೇಕು ಅಂತವ. ಎಲ್ಲ ಮಾಡಿಸ್ಕೊತವ್ರೆ ಅವ್ರ ಹೆಸರಿಗೆ. ಅದಕ್ಕೆ ನೀವು ನಿಮ್ಮ ಹೆಸರಲ್ಲಿದ್ದರೆ ಮಾಡಿಸ್ಕೊಳ್ಳಿ ಅಂತವ. ಏನು ನನ್ನ ಹೆಸರು ಮಾಡ್ಕೊಡಿ ಅಂತ ಅಂತೆಲ್ಲ ನಾನು. ನನಗೆ ಬ್ಯಾಡ್ಲು ಬೇಡ, ನೀವೇ ಇದ್ದೀರಲ್ಲ ಆಸ್ತಿಗಿಂತ ಹೆಚ್ಚಾಗಿ, ನನಗೆ ಇನ್ನೇನು ಮಾಡೋಕೆ ಆಸ್ತಿ, ನಿಮ್ಮ ಹೆಸರು ಮಾಡಿಸ್ಕೊಳ್ಳಿ ಅಂತವ. ಅತ್ತೆ ಹೆಸ್ರಿಗಿದ್ರೆ ಏನೂ ತೊಂದರೆ ಇಲ್ಲ, ಆದ್ರೂ ನಿಮ್ಮ ಹೆಸ್ರುಗಾರು ಇರ್ಬೇಕು ತಾನೆ. ನಿಮ್ಮ ಅಣ್ಗಿಣ್ದಿರ್ಗೆ ಅವ್ರಿಗೆ ಆಸ್ತಿ ಇಲ್ಲ ಮೀನವ್ರೆ, ಎಲ್ಲವ ಅವ್ರವ್ರ ಹೆಸ್ರಿಗೆ ಅವ್ರು ಮಾಡಿಸ್ಕೊಂಡ್ರು. ನಮ್ಮ ಮದ್ಗಿದ್ವಿ ಏನೂ ಆಗಿತ್ತಿಲ್ವಲ್ಲ. ಆಮೇಲೆ ಮದುವೆ ಆಗೋದೇ ಬೇಡ ಅನ್ಕೊಬಿಟ್ಟೆ. ಅವ್ವ ಕರೆದ್ಲು, ನಿಮ್ಮ ಹೆಸ್ರಿಗೆ ನಿಮ್ಮ ಆಸ್ತಿ ಮಾಡಿಸ್ಕೊಟ್ಬಿಡ್ತೀನಿ ಪಪ್ಪ, ನಮ್ಗೇನು ಮಾಡೋಕ್ಕೆ ಅಂತವ. ನಾನೇ ಬೇಡ ಕರವ, ನನ್ನ ಹೆಸ್ರಿಗೆ ಆಸ್ತಿನೂ ಬೇಡ ಏನು ಬೇಡ, ನೀನೇ ಮಡಿಕೊ, ನೀನೇ ಚೆನ್ನಾಗಿರು ಅಂದ್ಬಿಟ್ಟು ನಮ್ಮ ಅವ್ವನ ಹೆಸ್ರನ್ನೇ ಬರ್ಸ್ಕೊಂಡವಳೆ. ನಮ್ಮ ಅವ್ವನ ಹೆಸ್ರಲ್ಲವೇ, ಇನ್ನು ನಮ್ಮ ಅಣ್ಣನವರೆಲ್ಲವ ಅವ್ರ ಹೆಸ್ರಲ್ಲವೇ. ಇನ್ನು ನನ್ನದು ಮಾತ್ರ ನಮ್ಮ ಅವ್ವನ ಹೆಸ್ರಲ್ಲಿರೋದು. ಏನು ಮಾಡೋಕ್ಕಾಗದು? ಈಗ ಹೋಗಿ ಆಸ್ತಿಯ ಕೇಳೋಕ್ಕಾಗದ? ಕೇಳೋದೇ ಥರ ಏನು ಅನ್ಕೊಳಕ್ಕಿಲ್ಲ. ಈಗ ಮದುವೆ ಆಗೋನೇ ಯಾರೇ ಆಸ್ತಿ ಗಿಸ್ತಿ ಎಲ್ಲ ಕೇಳ್ತಾ ಕೂತವ್ರಲ್ಲ ಅಂತ ಅನ್ಕೊಳಕ್ಕಿಲ್ವ? ಏ ಬಿಡಿ, ಆಮೇಲೆ ಬೇಕಾದ್ರೆ ನೋಡೋಕೈತೆ ಕೇಳ್ತೀನಿ. ಅವನ ಹೆಸ್ರಲ್ಲಿದ್ರೇನೋ ನನ್ನ ಹೆಸ್ರಲ್ಲಿದ್ರೇನೋ ಆಸ್ತಿ ನೀವೇ ಹೇಳಿ, ಯಾರ ಹೆಸ್ರಲ್ಲಿದ್ರೇನೋ ಅವ್ವೇನೋ ಕೊಟ್ಬಿಡ್ತಿಲ್ಲ. ಅಲ್ಲಿ ಯಾಕೆ ನನ್ನ ಹೆಸ್ರಲ್ಲಿರೋ ನನ್ನ ಆಸ್ತಿನೇ ನಮ್ಮ ಅಣ್ಣ ತಿರ್ಗೆಲ್ಲ ಕೊಟ್ಟಾಯ್ತು. ನನ್ನ ಹೆಸ್ರು ನಮ್ಮ ಅವ್ವ ಏನು ಮೋಸ ಮಾಡೋಕ್ಕಿಲ್ಲ ಕತೆ, ತಲೆ ಕೆಡಿಸ್ಕೊಬಿಡಿ ಬಿಡಿ. ಅಲ್ಲ, ಮೋಸದ ಪ್ರಶ್ನೆ ಅಲ್ಲ, ಹಿಂಗಂತಾಳೆ ಅಂತ ಬೇಜಾರು ಮಾಡ್ಕೋಬೇಡಿ ಬಿಡಿ, ಬೇಡ ಕತೆ. ಏನು ಹೇಳಿ ಮೀನವ್ರೆ? ಬೇಜಾರು ಮಾಡ್ಕೊಳಲ್ಲ ತಾನೇ? ಇಲ್ಲ ಕತೆ ಹೇಳಿ, ಬೇಜಾರು ಇಲ್ಲ ಏನೂ ಇಲ್ಲ. ಅಲ್ಲ, ಎಲ್ಲರೂ ಅವ್ರವ್ರ ಹೆಸ್ರು ಮಾಡಿಸ್ಕೊಂಡವ್ರೆ, ನೀವು ಮಾತ್ರ ಮಾಡಿಸ್ಕೊಳ್ತಾನೆ ಇನ್ನೂ ದಡ್ಡಂಗಕ್ಕ ಕೂತಿದ್ದೀರಿ. ಈ ಕಾಲದಲ್ಲಿ ನಿಮಗೆ ಯಾರಿದ್ದರು? ಮಾಡಿಸ್ಕೊಳ್ಳಿ ನಡೀರಿ. ನೀವು ಅಣ್ಣ ತಮ್ಮದಿರೆಲ್ಲ ಬಿಟ್ಬಿಟ್ಟಿದ್ದಾರೆ ಆಸ್ತಿ ಅಂದರೆ. ಹೇಳಿ, ಅವರು ಹಂಗೆ ಇರ್ಬೋದಾಗಿತ್ತು ತಾನೆ, ನಮ್ಮ ಅವ್ನ ಹೆಸ್ರಲ್ಲಿದ್ರೇನು ಅಂದ್ಕೊಂಡು ಅವರೆಲ್ಲವ ಅವ್ರವ್ರ ಹೆಸ್ರು ಮಾಡ್ಕೊಂಡು ಉಣ್ತಾ ತಿಂತಾ ಕೂತವ್ರೆ. ನೀವು ನೋಡಿದ್ರೆ ಇನ್ನೂ ಮಾಡಿಸ್ಕೊಳ್ದಾನೆ ಸುಮ್ಮನೆ ನಿಮ್ಮ ಆಸ್ತಿನೆಲ್ಲ ತಗೋಗಿ ಕಂಡವ್ರಿಗೆಲ್ಲ ಆಗ್ತಂಗೆ ಆಯ್ತಾ ಕೂತದೆ. ಯಾವ ಸೋಕಿಗೆ ಹೋಗ್ಲಿ, ಅವರು ನಿಮ್ಮ ಕಷ್ಟ ಸುಖಕ್ಕೆ ಅದಾರ, ಇಲ್ಲ ನಿಮ್ಮ ಬದುಕಿಗೆ ಅದಾರ? ಅಲ್ಲ, ಅವ್ರು ನಿಮ್ಮ ಕಷ್ಟ ಸುಖಕ್ಕೆ ಆತಾರ? ಅವ್ರು ನೋಡಿ, ಅವ್ರ ಬದುಕಕ್ಕೆ ಬಾಳಕ್ಕೆ ಅವ್ರ ಹೆಸ್ರಿಗೆ ಎಲ್ಲರೂ ಮಾಡಿಸ್ಕೊತಾರೆ. ನೀವು ಹಿಂಗೆ ಆಡ್ತಾ ಕೂತಿದ್ದೀರಿ. ಏನು ನಾನು ಬಂದಮೇಲೆ ಮಾಡಿಸ್ಕೊಳ್ಳಿ ಅಂತಲ್ಲ, ನಾನು ಇವತ್ತಿರ್ಬೋದು, ಏನು ಎಲ್ಲ ಮನುಷ್ಯರು ಹಂಗೆ ಇದ್ದಾರ? ನನಗೆ ಇರೋದು ಹೆಚ್ಚು ಕಡಿಮೆ ಆದರೂ ಆಗ್ಬೋದು, ಏನು ಮಾಡೋಕ್ಕದು. ನಾನು ಇವರು ಚೆನ್ನಾಗಿರ್ಬೇಕು ತಾನೆ, ಎಡ್ತಿ ಆಗಂತಿದ್ದ, ಎಡ್ತಿ ಆಗಿರೋದಕ್ಕೆ ಹೇಳ್ತೇವೆ ಅಷ್ಟೇ. ನಿಮ್ಮ ಇದರಿಂದ ಹೇಳ್ತಿರೋದು ನಾನು. ನಿಮಗೂ ಹೋಗ್ಲಿ, ನನ್ನ ಗಂಡ ಅಂತ ಹೇಳ್ತಿರೋದು, ಆಮೇಲೆ ಅದನ್ನು ತಪ್ಪಾಗಿ ತಿಳ್ಕೊಬಿಟ್ಟಿರಿ. ಹಿಂಗೆ ಹೇಳ್ತಾ ಕೂತಾಳಲ್ಲ ಮೀನಾ, ಇದು ಯಾಕೆ ಹಿಂಗೆ ಆಡ್ತಿದ್ದಾಳು ಅಂತ. ಅಲ್ಲ, ಅವ್ರು ಮಾತ್ರ ಅವ್ರ ಹೆಸರು ಮಾಡಿಸ್ಕೊಂಡವ್ರೆ, ಅವ್ರಿಗೆ ಬದುಕ ಬುದ್ಧಿ ಇದೆ, ಭಾಳ ಬುದ್ಧಿ ಇದೆ, ನಿಮ್ಗಿಲ್ವಾ? ಒಂದು ಹೊಲ ನೋಡಿದ್ರೆ ನೆಟ್ಟಿಗೆ ಸರಿಯಾಗಿ ಮಾಡೋಕ್ಕಿಲ್ಲ. ಅವ್ರ ಪಾಲಲ್ಲೇ ಹೋಗಿ ನಿಮ್ಮ ಪಾಲಲ್ಲೇ ಹೋಗಿ ಗೇದು ಬಿಟ್ಟು ಬಂದಿದ್ದೀರಿ, ದುಡ್ಡು ಪಟ್ಟೆಲ್ಲ ನಿಮ್ಮ ಓನೇ ಮಡಿಕತ್ತಾರೆ. ನೀವು ಮಾತ್ರ ಗೈಕ ತಿಂತಿದ್ದೀರಿ ಕೂಲಿಯವ್ರಂಗೆ. ಅವ್ರು ಹೊಲದ್ದು ಮನೆದೆಲ್ಲ ಮಡಿಕತ್ತಾ ಕೂತವ್ರೆ. ನಿಮ್ಮ ಅಣ್ದಿರೆಲ್ಲ ಅವ್ರವ್ರು ಮಡಿಕತ್ತವ್ರೆ, ನಿಮ್ಮದು ಮಾತ್ರ ನಿಮ್ಮ ಅವ್ವ ಮಡಿಕೊಳ್ಳೋದು. ನಿಮ್ಮ ಅವ್ವ ಇಲ್ಲಿಂದ ತಗೊಕೊಡೋದು ಅವ್ರಿಗೆ ಮಟ್ಟದು, ಅದು ತಿನ್ರಪ್ಪ ಇದು ತಿನ್ರಪ್ಪ, ಮೊಮ್ಮಕ್ಳಿಗೆ ಮರಿ ಮಕ್ಳಿಗೆಲ್ಲವ. ನನಗೂ ಹುಸಿ ಹೊಟ್ಟೆ ಬರ್ತದೆ ನಿಮ್ಮ ನೋಡ್ತಿದ್ರೆ. ನಿಮ್ಮ ಅವ್ವ ನಿಮ್ಮ ಮಗನಂಗೆ ಕಾಣ್ತಿಲ್ಲ ಗೊತ್ತಾ? ಯಾವಾಗ ನೋಡಿದ್ರು ಆ ಮಕ್ಕಳು ಮೊಮ್ಮಕ್ಕಳು ಅಂದ್ಕೊಂಡೆ ತಿರುಗ್ತಾ ನಿಂತಿರ್ತಾರೆ. ಯಾತಿಗೆ ಹಂಗೆ ಆಡ್ತಿದ್ದರು ನಂಗೆ ಒಂದು ಗೊತ್ತಿಲ್ಲ ಕಂತ ತಗೊಳ್ಳಿ. ಮೀನವ್ರೆ, ನೀವು ಹೇಳಿದ್ವಿ ಅರ್ಥ ಆಯ್ತಾ? ಅದೇ ನಿಮ್ಮ ಮಾತಲ್ಲಿ ಒಂದು ಅರ್ಥ ಅದಕ್ಕಂತ ತಗೊಳ್ಳಿ. ನಮ್ಮವ್ವ
ನನ್ನ ಹೊಲದಲ್ಲಿ ಬರೋ ಬೆಳೆ ಗಿಳೆ ಎಲ್ಲ ತಗೋತಾವೆ ಎಲ್ಲರಿಗೂ ಹಂಚ್ಬಿಡ್ತಾಳೆ. ಅವ್ರ ತಾವು ಇಸ್ಕೊಬನ್ನಿ ನೀವು ಹೋಗ್ಲಿ. ಅವ್ರು ಇಸ್ಕೊಬರಕ್ಕಿಲ್ಲ, ನೀವು ಹೇಳೋದು ಅರ್ಥ ಆಯ್ತದೆ. ಯಾರಿಗೆ ಹೇಳ್ತಾ ಇದ್ದೀರಿ ನೀವು? ಯಾರು ಒಳ್ಳೇದಕ್ಕೆ ಹೇಳ್ತಾ ಇದ್ದೀರಿ? ನನ್ನ ಒಳ್ಳೇದಕ್ಕೆ ತಾನೇ ಹೇಳ್ತಿರೋದು. ನೋಡಿ ಮಾತಾಡ್ತೀನಿ, ನೀವು ತಲೆಗೆಲ್ಲ ಕೆಡ್ಸ್ಕೊಬೇಡಿ. ಅದಕ್ಕೆ ಮನೇಲೊಬ್ಬರು ಹೆಂಗಸ್ರು ಇರಬೇಕು ಬುದ್ಧಿವಾದ ಹೇಳೋಕ್ಕೆ ಅಂತವ. ನಾನು ಯಾವುದ್ರ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊಂಡಿದ್ದಿಲ್ಲ. ಸುಮ್ಮನೆ ಗೇಕ ಬಂದ್ಕೊಡೋದು ಮಾಡೋದು ಮಟ್ಟೋದು ಇರೋದು, ಗೇಕ ಬಂದ್ಕೊಡೋದು ಮಟ್ಟೋದು ಮಾಡೋದು ಇರೋದು, ಅಷ್ಟರ ಮಟ್ಟಲ್ಲಿ ಇದ್ದಷ್ಟೇ. ನೀವು ಈಗ ಯಾವ್ಯಾವ ಕಡೆಗೆ ಹೆಂಗೆ ಏನು ಎಲ್ಲನೂ ಹೇಳ್ಕೊಡ್ತಾ ಕೂತಿದ್ದೀರಿ. ಬಿಡಿ, ಕೇಳ್ತೀನಿ ಕತೆ ಕೇಳ್ದೇ ಬಿಟ್ಬಿಟ್ಟನ. ಎಲ್ಲರೂ ಅವ್ರವ್ರ ಪಾಲು ತಗೊಂಡ್ಮೇಲೆ ನಂದೇನು ನಾನು ತಗೋತೀನಿ. ನನಗೆ ಹಿಂಗೆ ಅಂತ ಗೊತ್ತಿದ್ದಿದ್ರೆ ನಾನು ನಮ್ಮ ಅವ್ವ ಪಾಲು ಹಂಚ್ತಿದ್ದಿಲ್ಲ, ಆಗಲೇ ನನ್ನ ಹೆಸ್ರಿಗೆ ಎಲ್ಲ ನನ್ನ ಬರ್ಕೊಟ್ಬಿಡು ಅಂತ ಅಂದೀನಿ ನಾನು. ಈಗ ನಾನು ಬೇಡ ಬೇಡ ಅನ್ಕೊಂಡು ನಾನೇ ಬಂದ್ಬಿಟ್ಟನು. ದರ್ದ್ರ ಬಡ್ಡೆ ಇದೆ, ನನಗೇನು ಗೊತ್ತೇ ಆಗಲಿಲ್ಲ ತಗೊಳ್ಳಿ. ಆಮೇಲೆ ಇನ್ನೊಂದು ಮಾತು, ನಿಮ್ಮ ಅವ್ವ ಅವತ್ತು ಏನಂತ ಅಂದಿದ್ದು, ಇದು ನನ್ನ ಅಸ್ತಿಕಲ್ಲ ಹೋಗ್ಲಾ ನಿಮ್ಮ ಮನೆಗೆ ಸೇರಬೇಡ ಮುಟ್ಬೇಡ ಅಂತ ತಾನೇ. ಆಗ ನೀವು ಸ್ವಲ್ಪ ಬಾಯಿ ಜೋರು ಮಾಡಿದ್ದು ಮಾತ್ರ ನಿಮ್ಮ ಮನೇಲಿ ಇರ್ಸ್ಕೊಂಡಿದ್ದು. ಇಲ್ಲಾಂದ್ರೆ ನಾವು ನೀವೆಲ್ಲ ಬೀದಿರಿ ತಿರ್ಪೆ ಎತ್ಬೇಕಾಗೋದು. ನಾನು ನಿಮ್ಮ ನಂಬ್ಕೊ ಬಂದೀನಿ, ನಾನು ಬಂದು ಎತ್ಬೇಕಾಗೋದು. ನಿಮಗೋಸ್ಕರ ಏನು ಬರ್ತಿದ್ದಿಲ್ಲ ಅನ್ನಂಗಿಲ್ಲ. ಬಂದು ತಿರ್ಪೆನೋ ಎತ್ತವನು ಕಸನೂ ಗುಡ್ಸೋನು ಆಯ್ತಾ. ರೋಡಲ್ಲಿ ಬೇಕಾದ್ರೆ ಕಸ ಗುಡ್ಸೋದ್ರು ಗುಡಿಸ್ತೀನಿ ನಾನು. ಹಂಗಲ್ಲ ನಾನು ಹೇಳಿದ್ದು, ನಿಮ್ಮ ಅವ್ವಂಗ ಆಡ್ತದಲ್ಲ ಅದಕ್ಕೆ. ಓ ಸರಿ ಕಣ್ಮೀನವ್ರೆ, ಅರ್ಥ ಆಯ್ತು. ಅದಕ್ಕೆ ತಗೊಳ್ಳಿ ಎಲ್ಲವ ನನಗೆ ಈಗ ಒಂದೊಂದಾಗಿ. ಅಲ್ಲ ಹೂವು ಹಂಗ್ತಾನೆ ಹಂಗೆ ಅಂದ್ಬಿಟ್ಲಲ್ಲ ಅವತ್ತು ಮನೆಗೆ ಸೇರ್ಸೋಕ್ಕಿಲ್ಲ ಅಂತವೆ. ನಮ್ಮ ಅಣ್ಣಗೆ ಇವತ್ತರನೇ ನಮ್ಮ ಅಣ್ಣ ಮದುವೆ ಆಗಿ ಮಕ್ಕಳು ಮೊಮ್ಮಕ್ಕಳಿದ್ರು ಅವ್ನು ಮದುವೆ ಆಗ್ಬೋದು. ಹಂಗೆ ಯಾಕಂತ ತಗೊಳ್ಳಿ ನಮ್ಮ ಅವ್ವ. ಆಗ್ಲಿಂದ ಅವ್ನಿಗೊಂದು ನನಗೊಂದು ಅವನಿಗೊಂದು ನನಗೊಂದು ಗೇಯಕ್ಕೆ ಮಾಡೋಕ್ಕೆ ಮಟ್ಟಕ್ಕೆ ನಾನು ಬೇಕು. ಏನಾದ್ರು ಕಷ್ಟ ಸುಖ ಏನಾದ್ರು ಮಾಡಬೇಕು, ದುಡ್ಡು ಕಾಸು ಕೊಡಬೇಕು ಅಂದರೆ ಅವನು ಕೊಡೋದು. ಅದೇ ಅಲ್ವ ಆಗೋಗಿರೋದು. ನಾನು ಇನ್ಮೇಲೆ ಎಲ್ಲ ಸೌರ್ಸ್ಕಿಸ್ಕೊಂಡು ಇರೋಕ್ಕಿಲ್ಲ. ಈಗ ನನಗೂ ಒಂದು ಸಂಸಾರ ಇಲ್ವಾ? ನಾನು ಒಂದು ಮದುವೆ ಅಂತ ಆಗಿನಿ, ನನಗೂ ಜೀವನ ಬೇಡವಾ? ಕೇಳ್ತೀನಿ ಕತ್ತೀನಿ, ನೀವು ತಲೆ ಕೆಡ್ಸ್ಕೊಬಿಡಿ. ಏನಾರು ಮಾಡ್ತೇನಂತೆ, ಹಂಗೆ ಬಿಟ್ಬಿಟ್ರೆ ನುಂಗಿ ನೀರು ಕುಡಿದ್ಬಿಡೋದಂತೂ ಗ್ಯಾರಂಟಿ. ನೋಡಿ ನಮ್ಮ ಅವ್ವನಿಗೆ ಏನಾದ್ರು ಜ್ಞಾನ ಇದ್ದದ? ನಮ್ಮ ಮಗ ಮದುವೆ ಆಗೋನೆ ಮುಟ್ಟನೆ ಹೆಚ್ಕೊಟ್ಟಂಗೆ ನಿಗ್ನಗಿತ ಮಾತಾಡ್ಸದ ಮುಟ್ಟದ ಅಂಥದ್ದು ಏನೂ ಇಲ್ಲ. ಬರೀ ತಂಪಾಡ್ತಾನೆ ಇದ್ಬಿಡೋದು. ನಾನು ಕಂಡ್ರೆ ಆಗಾರ ಥೂ. ಎಲ್ಲರೂ ಹೆಂಗಿದ್ದರು ಸೊಸೆಗಳು ಕೆಲಸ ಕೆಲಸ ಮಾಡ್ಕೊಡೋದು ಮುಟ್ಕೊಡೋದು ನಿಗ್ನಿಗಿತ ಇರೋದ ಅನ್ನೋದೇ ಇಲ್ಲ. ಕಯ್ಯ 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 ಅಂತಿರೋದೆ. ಮೀನವರೇ ನೀವು ತಲೆ ಕೆಡ್ಸ್ಕೊಬಿಡಿ ಹೂವಂಗೆ ಅಂತಾಳೆ ಅಂತವ. ನಾನು ಏನಾರು ಒಂದಿನ ನಿಮಗೆ ಏನೂ ಇಲ್ಲ ತಾನೇ. ನೀವು ಮಾತ್ರ ನಿಮ್ಮ ತಮ್ಮಯ್ಯ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಆಮೇಲೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಯ್ಯೋ ಬೇಜಾರೇನೋ ಆಯ್ತದೆ ಕಂತ ತಗೊಳ್ಳಿ. ಅರೆ ಏನು ಮಾಡೋದು, ನಿಮ್ಗಾಗಿ ತಡ್ಕ ಕೂತೀನಿ. ಬೇಜಾರು ಆದದ ಅಯ್ಯಪ್ಪ. ಕೇಳಬೇಕಾದ್ನ ಎಷ್ಟು ಬೇಜಾರಾಯ್ತದೆ ಏನು ಎತ್ತ ಅಂತ ಭಾರಿ ಬೇಜಾರಾಯ್ತದೆ. ಮನ್ಸ್ಕೋಸಿನೂ ಹೋಯ್ಕಿಲ್ಲ. ಬಿಡಿ, ನಮ್ಮ ಹೂವಂಗೆ ಅನ್ನೋದು ಕೇಳಿದ್ರೆ ಕೆಡ್ಸ್ಕೊಬೇಡಿ. ಆಸ್ತಿಗೆ ಆದಷ್ಟು ಜಲ್ದಿ ನಾನು ಹೆಸರು ಮಾಡಿಸ್ಕೊತೀನಂತೆ. ಹ್ಞೂ ಸರಿ, ಜಲ್ದಿ ಮಾಡಿಸ್ಕೊಳ್ಳಿ. ಅಲ್ಲ ಇವ್ರಿಗೇನು ಗೊತ್ತಾಗಿಲ್ವಾ ಇಷ್ಟು ವರ್ಷ ಆಗದೆ ಆಸ್ತಿ ಗಿಸ್ತಿ ಮೊದಲು ನನ್ನ ಹೆಸರು ಮಾಡಿಸ್ಕೋಬೇಕು ಮುಟ್ಬೇಕು ಅಂತ. ಎಲ್ಲರೂ ನಾವೇ ಹೇಳಿ ಸಾಯ್ಬೇಕು. ಎಲ್ಲ ನಾವೇ ಹೇಳಿ ಸಾಯಿ ನಾವೇ ಮುಟ್ಟಿ ಎಲ್ಲ ನಾವೇ ಮಾಡಬೇಕು. ಅದಕ್ಕೆ ಮನೆಗೊಬ್ರು ಹೆಂಗಸಿರ್ಬೇಕು ಅನ್ನೋದು. ಇನ್ನೇನಕ್ಕೆ ನಮ್ಮ ಅತ್ತೆ ನೋಡು ಅದಕ್ಕೆ ಹೆಂಗೆ ದುರಂಕಾರ ಆಡ್ತಿರೋದು. ಹೊಲ ಮನೆ ಏನು ಕೊಡ್ದಾನೆ ಅದಕ್ಕೆ ಅವಳ ಹೆಸರಲ್ಲಿ ಇರೋದಕ್ಕೆ ಹೇಗೆ ಹೋಗಿ ಹೋಗಿ ಅಂತಿರೋದು. ಮಾಡ್ತೀನಿ ಅವಳಿಗೆ ಇವ್ರ ಹೆಸ್ರಿಗೆ ಆಗಲಿ ಬಸಿಯ. ಆಮೇಲೆ ಈ ಮೀನ ಕತೆ ಏನು ಅನ್ನೋದನ್ನ ತೋರಿಸೋದು. ಸರಿ ಕತ್ ಕೂತೀರಿ, ಕಾಪಿ ಗಿಪಿ ಕಾಯಿಸ್ಕೊಂಡು ಬರ್ತೀನಿ. ಏನು ಬೇಡ ಕತೆ, ಹೊಲ್ತಕ್ಕೆ ಹೋಗಿ ಬರ್ಬೇಕಾಯ್ತಲ್ಲ. ಏನು ಮಾಡಕ್ಕೆ ಹೋದಿರಿ ಹೊಲ್ತಕ್ಕೆ? ಸುಮ್ಮನಿರಿ, ಹೊಲ್ತಕ್ಕೋ ಬೇಡ ಏನು ಬೇಡಕತ್ತೆ. ಟೀ ಕಾಯಿಸ್ಕೊ ಬರ್ತೀನಿ. ಚೆಕ್ಕಿಕ್ಲಿ ಎಲ್ಲವೇ ಅಬ್ದಲ್ ಮಾಡ್ರು ಕೊಡ್ತೀನಿ ತಿಂದು ಕುತ್ಕೊಂಡು. ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಲೈಕ್ ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರದ ಮತ್ತೆ.